ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ಬಿರಿಯಾನಿ ಕುಕಿಂಗ್ ಮಾಡಿದ್ವಿ. ಯಾಕಂದರೆ ಹೊರಗಡೆ ನಮಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಮಳೆ ಇದೆ. ಆದ ಕಾರಣ ನಾವು ಮನೆಯಲ್ಲೇ ಬಿರಿಯಾನಿ ಮಾಡಿಕೊಂಡು ಅದರ ರುಚಿ ಒಂದು ಹೇಗಿದೆ ಅಂತ ನಾವು ಮಾಡಿದ್ವಿ. ಈ ಬಿರಿಯಾನಿ ರೆಸಿಪಿ ಯಾರು ಮಾಡ್ತಾರಂದರೆ ನನ್ನ ಮಿಸಸ್ ಮಾಡ್ತಾಳೆ. ಅವಳ ಹೆಸರು ಶ್ರುತಿ ಅಂತ. ಅವಳ ಕೈ ರುಚಿ ಹೇಗಿದೆ ಅಂತ ಆಲ್ರೆಡಿ ನಾನು ತಿಂದಿದ್ದೀನಿ, ಚೆನ್ನಾಗಿದೆ. ಬಟ್ ಇವತ್ತು ಒಂದು ವಿಡಿಯೋ ಮುಖಾಂತರ ಅವಳ ಒಂದು ಅಡುಗೆಯ ರುಚಿ ಯಾವ ರೀತಿ ಇದೆ ಅಂತ ನಾ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅವಳು ಈ ಬಿರಿಯಾನಿಗೆ ಏನೇನು ಐಟಮ್ಸ್ ಹಾಕ್ತಾಳೆ, ಅದರ ಜೊತೆಗೆ ಅವಳು ಯಾವ ಥರ ಅವಳ ಒಂದು ಕುಕ್ಕಿಂಗ್ ಪ್ರಿಪ್ರೇಷನ್ ಇದೆ, ನಾ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ಅವಳು ಯಾವ ರೀತಿ ಹೇಳ್ತಾಳಲ್ಲ, ನಾ ಅದೇ ರೀತಿ ಅವಳಿಗೆ ನಾ ಹೆಲ್ಪ್ ಮಾಡ್ತೇನೆ. ಬಟ್ ನಾ ಮಾಡೋದಿಲ್ಲ, ಆ್ಯಕ್ಚುಲಿ ಅವಳಿಗೆ ಹೆಲ್ಪ್ ಅಷ್ಟೇ ಮಾಡೋದು. ಬಟ್ ಅವಳು ಕುಕ್ಕಿಂಗ್ ಅಡುಗೆ ಎಲ್ಲ ಅವಳೇ ಮಾಡೋದು. ಬನ್ನಿ ಫ್ರೆಂಡ್ಸ್, ನೋಡುವ ಅವಳು ಒಂದು ಕುಕ್ಕಿಂಗ್ ಯಾವ ರೀತಿ ಮಾಡ್ತಾಳಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದೇನಿದು ಹಳದಿ ಪೌಡರ್, ಇದರಲ್ಲಿ ಸ್ವಲ್ಪ ಹಾಕ್ತಾರೆ ಅವರು. ಸ್ವಲ್ಪ ಅದಕ್ಕೆ ಚಿಕನ್ಗೆ ಹಳದಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಬಾಣಲಿಲಿ ಹಾಕ್ಕೊಂಡು ಕುಕ್ಕರಲ್ಲಿ ಸ್ವಲ್ಪ ಹೊತ್ತು ಅವರು ಸ್ಟೀಮ್ ಮಾಡ್ಲಿಕ್ಕೆ ಇಡ್ತಾರೆ, ಅಂದರೆ ಕುದಿಸ್ಲಿಕ್ಕೆ ಇಡ್ತಾರೆ. ಹಳದಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ಇಡಬೇಕಾಗ್ತದೆ. ಈಗ ಚಿಕನ್ ಅನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದಾರೆ. ಅದು ಒಂದು ವಿಸಲ್ ಹಾಕಬೇಕಾಗ್ತದೆ. ಅಷ್ಟೊತ್ತನ ನಾವು ಅದಕ್ಕೆ ಕುದಿಲಿಕ್ಕೆ ಬಿಡಬೇಕು. ಆದ ನಂತರ ಅದನ್ನು ತೆಗೆದು ಹೊರಗಡೆ ಯಾವ ರೀತಿ ಮಾಡ್ತಾರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಇದು ಗ್ರೀನ್ ಮಸಾಲ. ಈಗ ಅವರು ಗ್ರೀನ್ ಮಸಾಲಾಗೆ ಏನೇನು ಮಾಡ್ತಾರಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಅವರು ಕೊತ್ತಂಬರಿ ಅಂದರೆ ಕೊರಿಂಡರ್ ಅನ್ನು ತೊಗೊಂಡಾರೆ, ಅದನ್ನು ಕಟ್ ಮಾಡ್ಕೋತಾರೆ, ಅಂದರೆ ಕೊತ್ತಂಬರಿ. ಆಮೇಲೆ ಪುದೀನ ಎರಡು ತಗೊಂಡು ಇದರಲ್ಲಿ ಇದು ಬೆಳ್ಳುಳ್ಳಿ, ಇದು ಶುಂಠಿ, ಇದು ಚಿಲ್ಲಿ ಹಸಿಮೆಣಸು, ಆಮೇಲೆ ಇಲ್ಲಿ ಟೊಮ್ಯಾಟೊ, ಆಮೇಲೆ ಇದು ಈರುಳ್ಳಿ, ಎಲ್ಲ ಐಟಮ್ಸ್ ತಗೊಂಡು ಅವರು ಗ್ರೀನ್ ಮಸಾಲ ಮಾಡ್ಕೋತಾರೆ. ಆ ಗ್ರೀನ್ ಮಸಾಲನ್ನು ತಗೊಂಡು
ಅವರು ಯಾವ ರೀತಿ ಮುಂದಿನ ಅವರ ಕುಕ್ಕಿಂಗಲ್ಲಿ ಹಾಕ್ತಾರಂತ ನೋಡುವ. ಇವಾಗ ಶುಂಠಿಯ ಮೇಲ್ಪದರನ್ನು ಅದನ್ನು ತೆಗಿತಾ ಇದ್ದಾರೆ. ಇದು ಈ ರೀತಿ ಶುಂಠಿ ಮೇಲ್ಪದರನ್ನು ಚೆನ್ನಾಗಿ ಕಟ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ಮಣ್ಣು ಇರ್ತದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಿಕ್ಸಿಲೆಲ್ಲ ಹಾಕಬೇಕಾಗ್ತದೆ. ನೋಡಿ, ಇವಾಗ ಇದು ಒಂದು ವಿಜಲ್ ಆಗಿದೆ. ಇವಾಗ ನಾ ಇದನ್ನು ಬಂದ್ ಮಾಡ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಳೆ ಬರ್ತಾ ಇದೆ ಅಂತ. ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ನೀವು ನೋಡ್ಬೋದು ಎಷ್ಟೊಂದು ಇಲ್ಲಿ ನೀರು ತುಂಬ್ತಾ ಇದೆ ಅಂತ. ಹೀಗಾಗಿ ನಾವು ಹೊರಗಡೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಕ್ಲೈಮೇಟ್ ಮಾತ್ರ ತುಂಬಾ ಸಖತ್ತಾಗಿದೆ, ಸೂಪರ್ ಆಗಿದೆ. ನೀವು ಏನೇ ಹೇಳಿ ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ಈ ಕ್ಲೈಮೇಟ್ ತುಂಬಾ ಅಂದರೆ ತುಂಬಾ ಸೂಪರ್ ಆಗಿರ್ತಾ ಇದೆ. ಏನೋ ಒಂಥರ ಖುಷಿ. ಇವಾಗ ಈರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದಾರೆ. ಈಗ ಇವರು ತಗೊಂಡಿದ್ದು ಬಿರಿಯಾನಿ ಮಾಡಲಿಕ್ಕೆ 1 2 3 ಅಲ್ಲೊಂದು ಟೋಟಲ್ 4 ಈರುಳ್ಳಿ, ಆಮೇಲೆ 5 ಟೊಮೆಟೊ ತಗೊಂಡಿದ್ದಾರೆ. ಇಲ್ಲಿ ಉಳಿದ ಮಸಾಲನ್ನೆಲ್ಲ ಕಟ್ ಮಾಡಿಟ್ಟಿದ್ದಾರೆ. ಅಂದರೆ ಒಬ್ಬೊಬ್ಬರು ಯಾವ ರೀತಿ ಮಾಡ್ತಾರೆ, ಒಬ್ಬೊಬ್ರು ಸ್ಟೈಲ್ ಒಂದೊಂದು ರೀತಿ ಇರ್ತದೆ. ಒಬ್ಬರು ಜಾಸ್ತಿ ಮಸಾಲೆ ಯೂಸ್ ಮಾಡ್ತಾರೆ, ಒಬ್ಬೊಬ್ರು ಮಸಾಲ ಜಾಸ್ತಿ ಯೂಸ್ ಮಾಡಲ್ಲ. ಅಂದರೆ ಅದು ತಿನ್ನೋರ ಮೇಲೆ ಡಿಪೆಂಡ್ ಇರ್ತದೆ. ಬಟ್ ಟೇಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಲೇಬೇಕಾಗ್ತದೆ, ಇಲ್ಲಾಂದರೆ ಅದು ಟೇಸ್ಟ್ ಸ್ವಲ್ಪ ಕಮ್ಮಿ ಆಗ್ತದೆ. ಅಂದರೆ ಒಂದೊಂದು ಏರಿಯಾ ಸೈಡು ಒಂದೊಂದು ರೀತಿ ಕುಕ್ಕಿಂಗ್ ಇರ್ತದೆ. ಬಟ್ ನಮ್ಮಲ್ಲಿ ಈ ರೀತಿ ಮಸಾಲ ಆ್ಯಡ್ ಮಾಡಿಕೊಂಡು, ಅಂದರೆ ಸ್ವಲ್ಪ ವೆಜಿಟೇಬಲ್ ಜಾಸ್ತಿ ಹಾಕ್ಕೊಂಡು ಮಾಡೋದರಿಂದ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇದು ಕಡಾ ಮಸಾಲ. ಅಂದರೆ ಇದು ಚಕ್ಕೆ, ಆಮೇಲೆ ಅದು ಜೀರಿಗೆ, ಆಮೇಲೆ ಕರಿಮೆಣಸು, ಆಮೇಲೆ ಲವಂಗ, ಆಮೇಲೆ ಇದು ಇದು ಎಲೆ, ಅಂದರೆ ಇದು ನೀವೇನಂತೀರಲ್ಲ, ಒಗ್ಗರಣೆ ಎಲೆ ಅಲ್ಲ, ಇದು ಬಿರಿಯಾನಿ ಎಲೆ. ಸಾರಿ, ನಾ ಒಗ್ಗರಣೆ ಎಲೆ ಅಂತ ಇದ್ದೀನಿ. ಇದು ಬಿರಿಯಾನಿ ಎಲೆ. ಒಗ್ಗರಣೆ ಎಲೆ ಇನ್ನೊಂದು ಬೇರೆ ಬರ್ತದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇವಾಗ ಟೊಮೆಟೊ ಕಟ್ ಮಾಡ್ತಾ ಇದ್ದಾರೆ. ಇವನು ನೋಡಿ ಹೇಗೆ ಕುತ್ಕೊಂಡಾನಂತ. ಇವರ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಇವನಿಗೆ ತುಂಬ ಹಸು ಆಗಿದೆ, ಅದಕ್ಕೆ ಇವನು ಸ್ವಲ್ಪ ಹಣ್ಣು ತಿಂತಾ ಇದ್ದಾನೆ. ನೋಡಿ ಚಿಕನ್ ಹೇಗೆ ಬೆಂದಿದೆ ಅಂತ. ಇವಾಗ ಎಲ್ಲ ಮಿಕ್ಸರಲ್ಲಿ ಅವರು ಗ್ರೀನ್ ಮಸಾಲ ಹಾಕ್ತಾ ಇದ್ದಾರೆ. ಅದನ್ನು ಮಿಕ್ಸಿ ಮಾಡಿಕೊಂಡು ಅವರು ಅದರ ಏನು ಪೇಸ್ಟ್ ಬರ್ತದಲ್ಲ, ಅದು ಗ್ರೀನ್ ಮಸಾಲ ಪೇಸ್ಟ್, ಅದನ್ನು ಚಿಕನಲ್ಲಿ ಹಾಕ್ಕೊಂಡು ಮುಂದಿನ ಪ್ರಿಪ್ರೇಷನ್ ಅವರು ಮಾಡ್ಕೋತಾರೆ. ನೋಡುವ ಹೇಗೆ ಅಂತ. ಕಟ್ ಮಾಡಿದಂತಹ ಎಲ್ಲ ಕೊತ್ತಂಬರಿ, ಹಸಿಮೆಣಸು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಲಿಕ್ಕೆ ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡಾರೆ. ಇವಾಗ 2 ಗ್ಲಾಸ್ ರೈಸಿಗೆ ಇವರು ಇಡ್ತಾ ಇದ್ದಾರೆ ಕುಕ್ಕರಲ್ಲಿ. ಅದು 3 ಸೀಟಿ ಆದಮೇಲೆ ರೈಸ್ ಆಗ್ತದೆ.
ಈಗ ಇದರಲ್ಲಿ ಬಿರಿಯಾನಿ ಗ್ರೇವಿ ಮಾಡ್ತಾರೆ. ಈಗ ಅವ್ರೇನು ಮಸಾಲೆ ಹಾಕ್ತಾರೆ ನೋಡ್ತೀನಿ ನೋಡಿ. ಚಕ್ಕೆನ ಈಗ ಇದರಲ್ಲಿ ಹಾಕಿದರು ಬಾಂದಿಲಿ. ಆಮೇಲೆ ಇದು ಬಿರಿಯಾನಿ ಎಲೆ, ಆಮೇಲೆ ಜೀರಿಗೆ, ಆಮೇಲೆ ಅದು ಏನು ಕಡ ಮಸಾಲೆ ಇರ್ತದಲ್ಲ ಅದೆಲ್ಲ ಹಾಕ್ತಾ ಇದ್ದಾರೆ. ಶುಂಠಿ, ಆಮೇಲೆ ಈಗ ಸಣ್ಣಾಗಿ ಹೆಚ್ಚಿರೋ ಕಾಂದ ಅದ್ರಲ್ಲಿ ಹಾಕ್ತಾ ಇದ್ದಾರೆ ಬಾಂಡ್ಲಿಲಿ. ಕಾಂದವನ್ನು ಬಾಂಡ್ಲಿಲಿ ಅಂದರೆ ಪಾತ್ರೆಯಲ್ಲಿ ಹಾಕಿದ್ದಾರೆ. ಈಗ ನಾವು ಯೂಸ್ ಮಾಡ್ತಾ ಇರೋದು ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಬೋಲಾಜ್ ಕಂಪ್ನಿ ತೊಗೊಂಡಿದ್ದು. ಇದು ಒಳ್ಳೆಯದು ಆಯಿಲು, ಚೆನ್ನಾಗಿದೆ. ಇದನ್ನೇ ನಾವು ಆ್ಯಕ್ಚುಲಿ ಕುಕ್ಕಿಂಗ್ ಯೂಸ್ ಮಾಡೋದು. ಒಳ್ಳೇದಿದೆ ಬ್ರ್ಯಾಂಡ್ ಅದು. ಇವಾಗ ಟೊಮ್ಯಾಟೊ ಹಾಕ್ತಾ ಇದ್ದಾರೆ. ಇವಾಗ ಮತ್ತೆ ಇದರಲ್ಲಿ ಚಿಕನ್ ಆ್ಯಡ್ ಮಾಡ್ತಾ ಇದ್ದಾರೆ. ಇದು ಗ್ರೀನ್ ಮಸಾಲ, ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ತಾ ಇದ್ದಾರೆ. ಇದು ಹಳದಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಗರಂ ಮಸಾಲ 3 ಸ್ಪೂನು, ಹಳದಿ 1 ಸ್ಪೂನು ಮತ್ತೆ ಆ್ಯಡ್ ಮಾಡಿದ್ದಾರೆ ಅದರಲ್ಲಿ. ಇದು ತುಪ್ಪ, ಗೀ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ಅದಕ್ಕೆ. ಇದು ರುಚಿಗೆ ತಕ್ಕಟ್ಟು ಉಪ್ಪು ಅಂದರೆ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಇದು ಬಿರಿಯಾನಿ, ಆಮೇಲೆ ಇದು ಗ್ರೇವಿ, ಅದೇ ರೀತಿಯಾಗಿ ತಟ್ಟೆಯಲ್ಲಿ ಕೂಡ ಹಾಕಿದ್ದಾರೆ ನೋಡಿ. ಇದನ್ನು ತಿಂದ್ಬಿಟ್ಟು ಹೇಗಿದೆ ಅಂತ ನೋಡುವ. ನೋಡಿ ಫ್ರೆಂಡ್ಸ್, ಇವಾಗ ಬಿರಿಯಾನಿ ಮಾಡಿದ್ದಾರೆ ನಮ್ಮ ಮಿಸಸ್ ಅವರು, ಶ್ರುತಿ ಅಂತ. ಇದನ್ನು ಟೇಸ್ಟ್ ಮಾಡಿ ನಾನು ನೋಡ್ತೇನೆ ಹೆಂಗಿದೆ ಅಂತ. ಸೂಪರ್ ಅಂದರೆ ಸೂಪರ್ ಆಗಿದೆ. ಟೇಸ್ಟು, ಉಪ್ಪು, ಖಾರ, ರುಚಿ ಎಲ್ಲವೂ ಕೂಡ ಲೆವೆಲ್ ಆಗಿದೆ. ಈ ಬಿರಿಯಾನಿ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ಮಿಸಸ್ ಅವರು ಒಂದು ಥ್ಯಾಂಕ್ ಯು ಈ ವಿಡಿಯೋದಲ್ಲಿ ನಾನು ಹೇಳ್ಕೊತೀನಿ. ಯಾಕಂದರೆ ಹೊರಗಡೆ ಎಷ್ಟೇ ತಿಂದರೂ ಮನೆಯ ರುಚಿ ಯಾವತ್ತೂ ಅದು ಮರೆಯೋಕ್ಕಾಗಲ್ಲ. ಸೂಪರ್ ಟೇಸ್ಟಿ. ನಂಗೆ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಬಿರಿಯಾನಿ ತುಂಬ ತಿನ್ನೋದು ಇಷ್ಟ. ಯಾಕಂದರೆ ಇವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ನಾನು ನಿಮಗೆ ವಿಡಿಯೋ ಕಂಟೆಂಟ್ ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್.